ಏನವ ನಿನ್ ಮನಸ್ನಾಗಿರೋದನ್ನ ಹೇಳಲಿಲ್ಲ ಅಂದ್ರೆ ನನಗೆ ಹ್ಯಾಂಗ ಅರ್ಥ ಆಗ್ಬೇಕು ಹೇಳು? ಊರ್ ಬಿಟ್ಟು ಸದ್ಯ ಹೋಗ್ರಿ ಅಂತ ಹೇಳ್ತಿದಿ, ಜೊತೆಗೆ ಆರ್ಯವರ್ಧನ ನೋಡಿದ್ರ ದೊಡ್ಡ ತಪ್ಪಾಗ್ತದೆ ಅಂತ ಹೇಳಿಕತ್ತಿಯಲ್ಲ, ಈ ತಮಾಷೆ ಮಾಡ್ಲಿಕ್ಕತ್ತೀಯ ಏನ? ತಮಾಷೆ ಅಂತೂ ಅಲ್ವೇ ಅಲ್ಲ ಅಮ್ಮ. ನಾನ್ ನಿಮ್ಮ ಮತ್ತೆ ಆರ್ಯ ಸರ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನೀವು ಅವ್ರನ್ನ ನೋಡೋದ್ ಬೇಡ. ಅಯ್ಯ, ಪರಿಚಯ ಇಲ್ದೇ ಇರೋ ಮನುಷ್ಯ ನೋಡಿದ್ರ ಏನ್ ತಪ್ಪಾಗ್ತದನು? ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲಲ್ಲ. ಗೊತ್ತಿದೆ ಗೊತ್ತಿದೆ, ಅವ್ರು ಯಾರು ಅಂತ ನಿಮಗ್ ತುಂಬಾ ಚೆನ್ನಾಗೇ ಗೊತ್ತಿದೆ. ನೀನ್ ಏನ್ ಹೇಳಿಕತ್ತಿದಿ ನನಗೆ ಒಂದು ಅರ್ಥ ಆಗ್ತಿಲ್ಲವ. ಬಿಡಿಸ್ ಹೇಳಲ್ಲ ನೀನು. ಆರ್ಯವರ್ಧನ್ ಅನ್ನೋ ಹೆಸರು ನಿಮ್ಗೆ ಹೊಸದಾಗಿರ್ಬೋದು ಅಮ್ಮ, ಆದ್ರೆ ಆರ್ಯವರ್ಧನ್ ಅನ್ನೋ ವ್ಯಕ್ತಿ ಸೃಷ್ಟಿಯಾಗೋದಕ್ಕೆ ಮೂಲ ಕಾರಣನೇ ನೀವು. ಅವ್ರನ್ನ ನಿಮ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಇನ್ನೊಬ್ರಿರೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಅನು, ನೀನ್ ಏನ್ ಹೇಳಿಕತ್ತೀಯವ? ನೀನ್ ಹಿಂಗ್ ಸಂಜಯ್ ಪಾಟೀಲ್. ಸಂಜಯ್ ಪಾಟೀಲ್ ಅನ್ನೋ ಹೆಸರು ಗೊತ್ತಲ್ವಾ ನಿಮ್ಗೆ? ಸಂಜಯ್ ಪಾಟೀಲ್ನ ನೀವು ಗೊತ್ತಿಲ್ಲ ಅಂತಂದ್ರೆ ನಾನ್ ನಂಬಲ್ಲ. ಅಮ್ಮ ಅಮ್ಮ, ವಿಚಾರದಾಗ ನಾನ್ ನಿಮ್ಮನ್ನೇ ನಂಬಿದ್ದೀನಿ ಸರ್. ಹಲೋ, ಏನಾಯ್ತು? ಹಲೋ, ನೀವು ಅವನನ್ನ ನೋಡ್ಕೋಬೇಕು. ನಾನು ಅನ್ಕೊಂಡಿದ್ದಕ್ಕಿಂತಾನು ಈ ವಿಷಯ ಏನೋ ದೊಡ್ಡದಾಗೇ ಇದೆ. ಈ ಅನು ಬೇಕು ಅಂತಾನೆ ಪ್ರಿಯದರ್ಶಿನಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಆದ್ರೆ ವಾಯ್, ಯಾಕಿರ್ಬೋದು? ಅಂತ ದೊಡ್ಡ ಸೀಕ್ರೆಟ್ ಆದ್ರೂ ಏನು ಅನು ಮತ್ತೆ ಜೆಂಡೆ ಇಬ್ರು ತಲೆ ಕೆಡಿಸ್ಕೊಳ್ಳುವಂಥದ್ದು? ಸಂಜು, ನಿನಗೆ
ಸಂಜು ನಿನ್ಗೆ ಹೆಂಗ್ ಗೊತ್ತು? ನಾನ್ ಸಂಜು ಗೊತ್ತಾಗ ನಿನ್ಗ? ಅವ ಇನ್ನ ಬದುಕಿದಾನ? ಹಾಗಾದ್ರೆ ನೀವು ಸಂಜುನ ಮರ್ತಿಲ್ಲ ಅಲ್ವಾ? ಅಯ್ಯೋ ಮರೆಯೋದ? ನನ್ ಸಂಜುನ ನಾನ್ ಮರಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದಾನ ಸಂಜು ಎಲ್ಲಿದ್ದಾನ? ಹೆಸರು ಕೇಳಿದ ತಕ್ಷಣ ಇಷ್ಟು ಭಾವುಕರಾಗೋರು, ಇಷ್ಟು ವರ್ಷ ನಿಮ್ಗಿರೋರು ಇಬ್ರೇ ಮಕ್ಕಳು ಅಂತ ಎಲ್ರೂ ನಂಬಿಸ್ತಿದ್ರ? ಅಮ್ಮ ದಯವಿಟ್ಟು ಕ್ಷಮಿಸಿ. ನಿಮ್ಮನ್ನ ಹರ್ಟ್ ಮಾಡ್ಬೇಕು ಅಂತ ನಾನು ಈಗ ಹೇಳ್ತಿಲ್ಲ. ಆದ್ರೆ ನೀವು ಸಂಜು ಬಗ್ಗೆ ಏನು ಹೇಳ್ತಾ ಇದ್ದಾಗ ಬದುಕಿದಾನೆ ಅಂತ ನನ್ಗೆ ಹ್ಯಾಂಗ್ ಗೊತ್ತಿರ್ಬೇಕು? ಅದು ಅವನನ್ನ ಎಲ್ಲೆಲ್ಲಿ ಹುಡುಕಿದೀನಿ ಅನ್ನೋದು ನನಗ ಗೊತ್ತಿದೆ. ಹೈರಾಣ ಆಗೋಗಿದ್ದೀನಿ. ಹುಡುಕ್ತಾ ಇರೋ ಜಾಗನೇ ಇಲ್ಲ. ಅದು ಆಮೇಲೆ ಅವ ನನ್ ಬಿಟ್ಟು ಹೊಂಟು ಅನ್ಕೊಂಡಿದ್ದೆ. ನೀ ನೋಡಿದ್ರು ಸಂಜು ಮೇಲೆ ಇಷ್ಟು ಪ್ರೀತಿ ಇರೋರು ಸಂಜುನ್ ಯಾಕೆ ಊಟಿ ಕಾನ್ವೆಂಟ್ ಅಲ್ಲಿ ಬಿಟ್ಟು ಹೋದ್ರಿ? ನನಗೆಲ್ಲ ಗೊತ್ತಿದೆ ಅಮ್ಮ. ನಾನು ಇದನ್ನೆಲ್ಲ ಅವತ್ತೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಬೆಳಗಾವಿಗೆ ಬಂದಿದ್ದೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ. ನಿಮ್ಮನ್ನ ಮತ್ತೆ ನಿಮ್ಮ ಮಗನ್ನ ಒಂದ್ ಮಾಡೋದಕ್ಕೆ. ಆದ್ರೆ ನಿಮ್ ಮನೆಗ್ ಬಂದ್ಮೇಲೆ, ನಿಮ್ ಸಂಸಾರನ ನೋಡಿದ್ಮೇಲೆ ನನ್ನ ನಿರ್ಧಾರಗಳೆಲ್ಲ ಬದಲಾಗೋಯ್ತು. ನೀ ಯಾಕೆ ಅವತ್ತೇ ಹೇಳಲಿಲ್ಲ ನನಗ? ನಿನ್ ನಿರ್ಧಾರನ ನೀನ್ ಯಾಕೆ ಬದ್ಲಿ ಮಾಡ್ಕೊಂಡೆ? ಹೇಗ್ ಹೇಳಿ ಅಮ್ಮ? ನೀವು ಈ ಮಗನ್ ಬಗ್ಗೆ ಒಂದೇ ಒಂದ್ ಮಾತು ಹೇಳಿದಿದ್ರು ನಾನು ಹೇಳ್ಬೋದಿತ್ತು. ನಾನ್ ನಿಮಗೆ ಎಷ್ಟ್ ಜನ ಮಕ್ಕಳು ಅಂತ ಕೇಳಿದಾಗ ನಿಮಗಿರೋರು ಇಬ್ರೇ ಮಕ್ಕಳು ಅಂತ ಹೇಳಿದ್ರಿ. ಮತ್ತೆ ನೀವು ನಿಮ್ ಸಂಸಾರದಲ್ಲಿ ಖುಷಿಯಾಗಿರೋದನ್ನ ನೋಡಿ ನಾನು ಏನು ಹೇಳಲೇಬಾರ್ದು ಅಂತ ನಿರ್ಧಾರ ಮಾಡಿದೆ. ಅಮ್ಮ, ಅಕಸ್ಮಾತ್ ನೀವ್ ಒಂದೇ ಒಂದ್ ಮಾತು ಸಂಜಯ್ ಪಾಟೀಲ್ ಬಗ್ಗೆ ಆಡಿದ್ರು ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಈಗ ಬಂದಿನಲ್ಲ, ಈಗ ತೋರ್ಸಲ್ಲ. ಅದು ನಾನು ನನ್ ಮಗನ್ ನೋಡ್ಬೇಕು, ತೋರ್ಸಲ್ಲ. ಇಲ್ಲ ಅಮ್ಮ, ಈಗದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನನ್ ಮಗನ್ ನೋಡೋಷ್ಟು ಅದೃಷ್ಟನ ಮಾಡಿಲ್ಲೇನು? ನಾ ಯಾಕೆ ನನ್ ಮಗನ್ ನೋಡ್ಬಾರ್ದು? ಅಷ್ಟು ಕೆಟ್ಟ ತಾಯಿ ನಾನು. ನೋಡೋನು ಜಗತ್ನಾಗ ಅಸಹಾಯಕ ತಾಯಂದ್ರೆ ಇರ್ತಾರ. ಅದ್ರಾಗ ನಾನು ಒಬ್ಬಾಕಿ ಅದ್ರ ಕೆಟ್ಟ ತಾಯಿ ಅಲ್ಲವ. ನನ್ ಮಗುನ ದೂರ ಮಾಡಿ ಬದುಕ್ತಿರೋ ಕೆಟ್ಟ ತಾಯಿ ಅಲ್ಲವ ನಾನು. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ದಯವಿಟ್ಟು ಅಳ್ಬೇಡಿ ಅಮ್ಮ, ಪ್ಲೀಸ್. ಅನು ಯಾಕೆ ಫೋನ್ ತಗೋತಾ ಇಲ್ಲ? ಟೇಬಲಲ್ಲಿ ಇಲ್ವಾ ಅವಳು? ಹಲೋ ಸರ್. ಅನು ಎಲ್ಲಿದ್ಯಾ? ಸರ್, ನಾನಿನ್ನೂ ದೇವಸ್ಥಾನದಲ್ಲೇ ಇದ್ದೀನಿ. ಇನ್ನೂ ಬಂದಿಲ್ವಾ? ಇಷ್ಟೊತ್ತಾಯ್ತಲ್ಲ? ಹ್ಞೂ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಏನಾದ್ರೂ ಕೆಲಸ ಆಯ್ತಾ? ಕೆಲಸ ಏನಿರ್ಲಿಲ್ಲ, ಸುಮ್ಮನೆ ಫೋನ್ ಮಾಡಿದೆ. ನೀನು ಮಿಸಸ್ ದೇಸಾಯಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ತುಂಬಾ ಒಳ್ಳೇದೇ ಆಯ್ತು. ಅವರು ಸಂತೋಷವಾಗಿದ್ದಾರಲ್ವಾ? ಹಾ ಸರ್. ಹುಷಾರು, ಅವ್ರ ವಯಸ್ಸಾಗಿದೆ, ಅವ್ರಿಗೆ ಜಾಸ್ತಿ ಆಯಾಸ ಆಗೋದು ಬೇಡ.
ಜಾಸ್ತಿ ಜನ ಇರೋ ಜಾಗದಲ್ಲಿ ಜಾಸ್ತಿ ಹೊತ್ತು ಇರಬೇಡಿ. ಏನಾದರೂ ಬೇಕಿದ್ರೆ ಕೇಳು. ಇಲ್ಲ ಸರ್, ನಾನೇ ನೋಡ್ಕೋತೀನಿ. ನಾನು ಮಿಸಸ್ ದೇಸಾಯಿ ಅವ್ರನ್ನ ಗೆಸ್ಟ್ ಹೌಸಿಗೆ ಬಿಟ್ಟು ದೇಸಾಯಿ ಅವ್ರ ಜೊತೆಗೆ ಮಾತಾಡ್ಕೊಂಡು ಬರ್ತೀನಿ. ಪರವಾಗಿಲ್ಲ ಅಲ್ವಾ? ಎಲ್ಲಾನು ನೀನೇ ಹೇಳಿ ಪರವಾಗಿಲ್ವಾ ಅಂತ ಕೇಳಿದ್ರೆ ನಾನು ಇನ್ನೇನು ಹೇಳಿ ಅದು. ಸರಿ, ಆಯ್ಕೆಗಳೇ ಇಲ್ಲದೆ ಇರೋ ಪ್ರಶ್ನೆಯನ್ನ ಕೇಳಿ ನಮಗೂ ಹಕ್ಕಿದೆ ಅಂತ ಆಗಾಗ ತೋರಿಸ್ತಾ ಇರ್ತೀಯ. ಒಳ್ಳೆ ಕಿಲಾಡಿ ನೀನು. ಸರಿ, ಬಾಯ್ ಸರ್. ಸಿ ಯು. ನೀವೇ ಹೇಳಿ ಜೆಂಡೆ, ಅಷ್ಟು ದೂರದಿಂದ ಅವ್ರನ್ನ ಕರೆಸಿ ಸರಿಯಾಗಿ ಒಂದು ಮಾತು ಆಡದೆ ಹೋದ್ರೆ ಚೆನ್ನಾಗಿರುತ್ತಾ? ಅದೇ ಜೆಂಡೆ, ಐ ಆಮ್ ಟಾಕಿಂಗ್ ಅಬೌಟ್ ದ ದೇಸಾಯಿ ಫ್ಯಾಮಿಲಿ. ಕರ್ಸೋವಾಗ ಗಂಡ ಹೆಂಡತಿ ಇಬ್ಬರನ್ನು ಕರೆಸಿ ಬರೀ ಒಬ್ಬರನ್ನ ಮಾತ್ರ ಭೇಟಿ ಮಾಡ್ಕೊಂಬಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಟ್ಲೀಸ್ಟ್ ಕಳ್ಸ್ಕೊಡೋವಾಗಾದ್ರೂ ಇಬ್ಬರನ್ನು ಮಾತಾಡ್ಸ್ಕೊಂಡ್ ಬನ್ನಿ ಅಂತ ನಮ್ ಸರ್ಗೆ ಹೇಳ್ತೀನಿ. ಆನೂನ ನಂಬ್ಕೊಂಡ್ರೆ ಯಾವ ಕೆಲ್ಸಾನೂ ಆಗಲ್ಲ. ಯಾಕೆ ಜೇಂಡೆ, ನೀವೇನು ಹೇಳಲ್ವಾ? ನಾನು ಏನ್ ಹೇಳಿ? ನೀವ್ ಹೀಗ್ ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಎಲ್ಲೋ ಏನೋ ಲೆಕ್ಕಾಚಾರ ತಪ್ಪಾಗಿದೆ ಅಂತ ಅನುಮಾನ ಬರುತ್ತೆ. ಅಯ್ಯೋ ಮೀರಾಜಿ, ನನಗೂ ಲೆಕ್ಕಾಚಾರಕ್ಕೂ ಸಂಬಂಧನೇ ಇಲ್ಲ. ಅದೇನಿದ್ರು ನಿಮ್ ಡಿಪಾರ್ಟ್ಮೆಂಟ್, ನಮ್ದೇನಿದ್ರು ಪಾತ್ರ ನಿಭಾಯಿಸೋದಷ್ಟೇ. ಸೂತ್ರಧಾರ ಇನ್ನೊಬ್ರಿದ್ದಾರೆ, ಅವ್ರು ಮಾತಾಡು ಅಂದ್ರೆ ಮಾತಾಡ್ತೀನಿ, ತಪ್ಪಿಗಿರು ಅಂದ್ರೆ ತಪ್ಪಿಗಿರ್ತೀನಿ ಅಷ್ಟೇ. ನೀವು ಮುಂದುವರಿಸಿ, ನಿಮ್ಗೆ ಇವಾಗ ಟೈಮ್ ಇಲ್ಲ. ಫ್ಲೈಟ್ ಟಿಕೆಟ್ ಬೇರೆ ಬುಕ್ ಮಾಡ್ಬೇಕಲ್ವಾ? ಏನ್ ತಮಾಷೆ ಮಾಡ್ತಿದ್ದೀರಾ ಜೇಂಡೆ? ಫಸ್ಟ್ ಆಫ್ ಆಲ್ ದೇಸಾಯಿ ಅವ್ರನ್ನ ಅಂಡ್ ಅವ್ರ ಮಿಸಸ್ನ ಇಲ್ಲಿವರೆಗೂ ಕರ್ಸಿರೋದು ಆರ್ಯ ಸರ್. ಅವ್ರ ಜೊತೆ ಯಾರಿದ್ದಾರೆ ಅಂತೆಲ್ಲ ವಿಚಾರಿಸಿ ಅವ್ರನ್ನ ಇಲ್ಲಿ ಉಳಿಯೋದಿಕ್ಕೆ ವ್ಯವಸ್ಥೆ ಮಾಡಿಸಿರೋದೇ ಆರ್ಯ ಸರ್. ಹೊರಡೋದಕ್ಕಿಂತ ಮುಂಚೆ ಜೊತೆಲಿ ಬಂದಿರೋರ್ನು ಭೇಟಿ ಮಾಡ್ಲಿ ಅಂತ ಅನ್ಕೊಂಡ್ರೆ ಅದರಲ್ಲಿ ಲೆಕ್ಕಾಚಾರ ಏನ್ ಬಂತು ಜೇಂಡೆ? ಇನ್ಫ್ಯಾಕ್ಟ್ ಲೆಕ್ಕಾಚಾರ ಹಾಕಿ ಮಿಸಸ್ ದೇಸಾಯಿ ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರೋದು ಆನು. ನಾನ್ ನೇರವಾಗಿ ಹೋಗಿ ಆರ್ಯ ಸರ್ಗೆ ಮಾತಾಡಿಸಿ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಯಾರು ಜಾಸ್ತಿ ನೇರ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಓಕೆ? ಇವರಿಬ್ಬರು ಜಗಳದ ಮಧ್ಯೆ ಈ ಜೇಂಡೆ ಬೆಂಡ ಹೋಗ್ತಾನೆ. ನೀವಿದುವರೆಗೂ ಯಾರ ಹತ್ರನೂ ಹೇಳೋಕ್ಕಾಗ್ದಿರೋಂಥ ವಿಷಯನ ಕೇಳೋದಕ್ ನಾನು ಬಂದಿದ್ದೀನಿ. ಹೇಳಿ ಅಮ್ಮ, ನೀವ್ ಯಾಕೆ ಸಂಜುನ ಅಲ್ಲೇ ಬಿಟ್ಟು ಹೋದ್ರಿ? ಆ ಸಮಯದಲ್ಲಿ ನಿಮ್ ಮನ್ಸಲ್ಲಿ ಓಡ್ತಿದ್ದಾದ್ರೂ ಏನು? ಸಂಜು ಮತ್ತೆ ವಾಪಸ್ ಬರ್ತಾನೆ ಅಂತಾನ, ಅಥವಾ ಅವನಿನ್ ಯಾವತ್ತೂ ಬರದೇ ಬೇಡ? ಸಂಜು ಮತ್ತೆ ಯಾವತ್ತೂ ಬರೋಂಗಿಲ್ಲ ಅನ್ನೋದು ನನ್ನ ಮನಸ್ಸಿನಾಗ ಇರ್ಲಿಲ್ಲ. ನಾನು ಒಂದಲ್ಲ ಒಂದ್ ದಿವಸ ಅವ ಬಂದೇ ಬರ್ತಾನೆ ಅನ್ನೋದು ನನ್ನ ಮನಸ್ಸಿನಾಗಿತ್ತು. ನೀವ್ ಅವ್ರನ್ನ ಬಿಟ್ಟು ಹೋದ್ಮೇಲೆ ಅವ್ರು ವಾಪಸ್ ಬರ್ತಾರೆ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ಅಷ್ಟಕ್ಕೂ ನೀವು ಸಂಜುನ ಬಿಟ್ಟು ಬರೋದಕ್ಕೆ ಕಾರಣನಾದ್ರೂ ಏನು? ಪ್ರಭು ದೇಸಾಯಿ ಅವರ? ಇಲ್ಲ ಇಲ್ಲ, ಅವರಲ್ಲ. ಅವರು ದೇವರಂತ ಮನುಷ್ಯರಿದ್ದಾರೆ.
ಅವ್ರಿಗಿದು ಯಾವುದು ಗೊತ್ತೇ ಇಲ್ಲ. ಕಾರಣ ಏನಮ್ಮ? ಅವತ್ತಂತ ನಿರ್ಧಾರ ಯಾಕೆ ತಗೊಂಡ್ರಿ? ಸಂಜು ನನಗ ನನ್ ಮದ್ವೆಗೂ ಮೊದಲು ಹುಟ್ಟಿದ ಮಗು. ನಾನು ಸಂಜು ಅವರಪ್ಪ ಬಹಳ ಪ್ರೀತಿ ಮಾಡಿದ್ವಿ. ಲಗ್ನ ಮಾಡ್ಕೊಂಡು ಜೀವನ ಪರ್ಯಂತ ಜೋಡಿಯಾಗಿ ಬಾಳ್ಬೇಕಂತ ತೀರ್ಮಾನ ಕೂಡ ಮಾಡಿದ್ವಿ. ಆದ್ರ ನಮ್ಮ ಈ ಸಂಬಂಧ ನಮ್ಮ ಮನೇಲಿ ಯಾರಿಗೂ ಒಪ್ಪಿಗೆ ಇರ್ಲಿಲ್ಲ. ಅದ್ರಾಗೂ ನಮ್ಮಣ್ಣ ಬಹಳ ಕೋಪಿಷ್ಟ, ಬಹಳ ಒತ್ತಾಯ ಮಾಡಿ ನಮ್ಮಿಬ್ಬರನ್ನ ದೂರ ಮಾಡ್ಬಿಟ್ರು. ಅನು ಆದ್ರ ಅಷ್ಟ್ರಾಗ ಸಮಯ ನೀರ್ ಹೋಗಿತ್ತು. ನಾನು ಗರ್ಭಿಣಿ ಆಗಿದ್ದೀನಿ. ಹೊಟ್ಟೆಲಿ ಇರ್ಬೇಕಾದ್ರೇನೆ ನನ್ ಸಂಜು ಯಾರಿಗೂ ಬೇಡವಾಗೋದ ನನ್ನೊಬ್ಬಕ್ಕಿನ್ಬಿಟ್ಟು ಅವತ್ತೇ ನಾನು ನಿರ್ಧಾರ ಮಾಡಿದ್ದೆ, ನಾನ್ ಬದುಕೋ ಒಂದೊಂದು ಕ್ಷಣನೂ ಅವನ್ ಸಲುವಾಗಿ ಅಪ್ಪ ಇಲ್ಲದ ಮಗುನ ಲೋಕ ನೋಡೋ ರೀತಿನೇ ಬ್ಯಾರೆ. ಅನ್ನೋ ಏನು ತಪ್ಪು ಮಾಡಿಲ್ದಿರೋ ನನ್ ಕೂಸ್ನ ಪ್ರತಿದಿನ ಚುಚ್ಚಿ ಮಾತಾಡ್ತಾ ಇದ್ರು. ನನ್ ಸಂಜು, ನನ್ ಕೂಸು ನೆಮ್ಮದಿಯಿಂದ ಬಾಳ್ಬೇಕಂದ್ರೆ ಅವ ಈ ನರಕದಿಂದ ದೂರ ಆಗ್ಬೇಕು, ಅದೊಂದೇ ದಾರಿ ಅಂತ ನನಗೆ ಅರ್ಥ ಆಯ್ತು. ಆಗ ನಾನು ಅವನನ್ನ ದೂರದಲ್ಲಿರೋ ಊಟಿ ಕಾನ್ವೆಂಟ್ಗೆ ಹಾಕ್ಬೇಕಂತ ತೀರ್ಮಾನ ಮಾಡಿದೆ. ಆಗ ನನಗ ನಮ್ಮ ಅಣ್ಣ ಅತ್ತಿಗೆ ಬಿಟ್ರೆ ಬೇರೆ ಯಾರೂ ದಿಕ್ಕಿಲ್ಲ. ದೇವರ ದಯದಿಂದ ಅವರು ನನ್ನ ತೀರ್ಮಾನಕ್ಕ ಒಂದು ಬೆಂಬಲ ಕೊಟ್ರು. ಹೋಗಿ ಅವನನ್ನ ಊಟಿ ಕಾನ್ವೆಂಟ್ಗೆ ನಾನೇ ಬಿಟ್ಟು ಬಂದೆ.